ಆ್ಯಕ್ಚುಲಿ ಈ ಸ್ಟೋರಿ ಬಂದು ಪ್ರಪಂಚದಲ್ಲೇ ಅತ್ಯಂತ ಯಂಗೆಸ್ಟ್ ಆಗಿರೋ ಒಬ್ಬ ಸೀರಿಯಲ್ ಕಿಲ್ಲರ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಹಲೋ ಎವ್ರಿವನ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಸ್ಟೋರಿ ಬಂದು ಪ್ರಪಂಚದಲ್ಲೇ ಅತ್ಯಂತ ಯಂಗೆಸ್ಟ್ ಆಗಿರೋ ಒಬ್ಬ ಸೀರಿಯಲ್ ಕಿಲ್ಲರ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ, ಈ ಘಟನೆ ನಡೆದಿದ್ದು ಬಂದು ಆ, ಇಂಡಿಯಾದಲ್ಲೇ ಅಂದರೆ ಬಿಹಾರ್ನಲ್ಲಿರೋ ಬೇಗುಸರಾಯ್ ಅನ್ನೋ ಒಂದು ಹಳ್ಳಿನಲ್ಲಿ. ಈ ಹಳ್ಳಿನಲ್ಲಿ ಎರಡು ಕುಟುಂಬ ವಾಸವಾಗಿರುತ್ತೆ. ಒಂದು ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ವಾಸವಾಗಿರ್ತಾರೆ. ಅದರಲ್ಲಿ ಬಂದು ಒಂದು ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಹಾಗೆ ಮಗು, ಇಬ್ರು ಮಕ್ಕಳಿರ್ತಾರೆ. ಇನ್ನೊಂದು ಕುಟುಂಬದಲ್ಲಿ ಅಂದರೆ ಪಕ್ಕದಲ್ಲೇ ಇರುವಂತಹ ಒಂದು ಮನೆಯಲ್ಲಿ ತಮ್ಮ ವಾಸವಾಗಿರ್ತಾನೆ. ಅಲ್ಲಿ ಗಂಡ ಹೆಂಡತಿ ಹಾಗೂ ಒಂದು ಚಿಕ್ಕ 6 ತಿಂಗಳಂತ ಒಂದು ಮಗು ಇರುತ್ತೆ. ಹೀಗೆ ಇದು ಬಂದು ತುಂಬ ಬಡವರಂತ ಒಂದು ಕುಟುಂಬ. ಏನೇ ಕೆಲಸ ಸಿಕ್ಕಿದ್ರು ಸಹ ಮಾಡಿಕೊಂಡು ಊಟಕ್ಕೋಸ್ಕರ ಯಾವುದೇ ಒಂದು ಕೆಲಸ ಸಿಕ್ಕಿದ್ರು ಮಾಡಿಕೊಂಡು ಊಟಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಸಡನ್ನಾಗಿ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಅಂತಂದರೆ, ಪಕ್ಕದಲ್ಲಿರೋ ಅಂತಹ ಒಬ್ಬ ತಮ್ಮನ ಅಂದರೆ ಆ ಕುಟುಂಬದಲ್ಲಿರೋ ಇನ್ನೊಬ್ಬ ತಮ್ಮನ ಮಗು ಕಾಣೆ ಆಗುತ್ತೆ. ಕಾಣೆ ಆಗತ್ತೆ. ಇಡೀ ಊರೆಲ್ಲ ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ತಾ ಹುಡುಕ್ತಾ ಏನಾಗುತ್ತೆ, ಯಾವುದೇ ಆದಂತಹ ಒಂದು ಸಣ್ಣ ಮಾಹಿತಿನೂ ಸಿಗೋದಿಲ್ಲ. ಮಗು ಏನಾಯಿತು, ಎಲ್ಲೋಯ್ತು ಅಂತ ಇಡೀ ಸಂಬಂಧಿಕರ ಹತ್ರ ಎಲ್ಲ ವಿಚಾರಿಸ್ತಾರೆ. ಹಾಗೇನೆ ಹಳ್ಳಿನಲ್ಲಿರುವಂಥ ಎಲ್ಲರನ್ನೂ ವಿಚಾರಿಸ್ತಾರೆ. ಆ ಮಗು ಬಗ್ಗೆ ಯಾವುದೇ ತರಹದ ಒಂದು ಮಾಹಿತಿನೂ ಸಿಗೋದಿಲ್ಲ. ಇದನ್ನ ನೋಡಿದಂಥ ಎಲ್ಲ ಜನಗಳು ಗಾಬರಿ ಆಗ್ತಾರೆ ಹಳ್ಳಿನಲ್ಲಿರೋರು. ಮೊದಲೇ ಹೇಳಬೇಕಾಗಿಲ್ಲ ಅಲ್ಲ, ಹಳ್ಳಿನಲ್ಲಿ ಸ್ವಲ್ಪ ಏನೋ ಒಂದು ವಿಷಯ ನಡೀತು ಅಂತ, ಒಂದು ಮನೆಯಲ್ಲಿ ಏನೋ ಒಂದು ಘಟನೆ ನಡೀತು ಅಂತಂದರೆ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ಕೊತಿರ್ತಾರೆ. ಇಡೀ ಮನೆಗೂ ಈ ವಿಷಯ ತಲುಪಿರುತ್ತೆ. ಕೊನೆಗೆ ಹುಡುಕಿ ಸಾಕಾಗಿ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ. ಬಟ್ ಯಾವುದೇ ತರಹದ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಲಿ ಮತ್ತೊಂದಾಗಲಿ ರಿಜಿಸ್ಟರ್ ಮಾಡೋದಿಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಈ ಘಟನೆನ ಮರೆತು ಇನ್ನೂ ಸ್ವಲ್ಪ ದಿವಸ ಆಗುತ್ತೆ. ಅಂದರೆ ಮತ್ತೆ ಇನ್ನೊಂದು 6 ತಿಂಗಳಾಗುತ್ತೆ. 6 ತಿಂಗಳಾದ ನಂತರ ಅಣ್ಣನ ಕುಟುಂಬ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿರುವಂತಹ ಒಂದು ಕುಟುಂಬದಲ್ಲಿ ಆ ಒಂದು ಎರಡನೇ ಮಗು ಏನಿರುತ್ತೆ ಅದು ಸಹ ಒಂದು 6 ತಿಂಗಳಂತಹ ಒಂದು 6 ತಿಂಗಳ ಏಜ್ ಇರ್ಬೋದು. ಆ ಮಗು ಕಾಣೆ ಆಗುತ್ತೆ ಸಡನ್ನಾಗಿ. ಎಲ್ರಿಗೂ ಅಂದರೆ ಊರಲ್ಲಿರೋರಿಗೆ ಎಲ್ರಿಗೂ ಗಾಬರಿ ಆಗ್ತಾ ಇರುತ್ತೆ. ಅಂದರೆ ಈ ಮಗು ಎಲ್ಲಿ ಹೋಗಿರ್ಬೋದು? ಒಂದೇ ಕುಟುಂಬದಲ್ಲಿ 2 ಮಕ್ಕಳು ಸಡನ್ನಾಗಿ 6 ತಿಂಗಳ ಗ್ಯಾಪಲ್ಲಿ ಮಗು ಎಲ್ಲಿ ಕಳೆದೋಗಿರ್ಬೋದು? ಎಲ್ರಿಗೂ ಗಾಬರಿ ಆಗ್ತಿರತ್ತೆ. ಗಾಬರಿ ಆಗ್ತಾ ಆಗ್ತಾ ಏನು ಮಾಡ್ತಾರೆ, ಮತ್ತೆ ಅವರು ಸಹ ಎಲ್ಲ ಕಡೆ ಹುಡುಕ್ತಾರೆ. ರಿಲೇಟಿವ್ಸು ಆ ಕಡೆ ಈ ಕಡೆ ಎಲ್ಲ ಊರಲ್ಲಿರೋರ್ನೆಲ್ಲ ವಿಚಾರಿಸ್ತಾರೆ. ಯಾವ ಥರದ ಒಂದು ಮಾಹಿತಿನೂ ಸಿಗೋದಿಲ್ಲ. ಹೀಗೆ ಮಾಡ್ತಾ ಮತ್ತೆ ಏನು ಮಾಡ್ತಾರೆ, ಮತ್ತೆ ಹಳ್ಳಿನಲ್ಲಿರೋರಿಗೆಲ್ಲ ಇದು ಏನಾಗಿರ್ಬೋದು? ಒಂದೇ ಕುಟುಂಬದಲ್ಲಿ 2 ಮಕ್ಕಳು ಹೇಗೆ ಕಾಣೆಯಾಗೋಕ್ಕೆ ಸಾಧ್ಯ? ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ತಲೆನಲ್ಲಿ ಆ ಫ್ಯಾಮಿಲಿ ಬಗ್ಗೆ ಒಂದು ಇದು ಇರತ್ತೆ. ಬಟ್ ಹಿಂಗೆ ಬಟ್ ಇನ್ನೊಂದು 6 ತಿಂಗಳಾಗತ್ತೆ. ಇನ್ನೊಂದು 6 ತಿಂಗಳ ಆದಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಲೇಡಿ ಒಬ್ರು ಇರ್ತಾರೆ. ಒಬ್ಳು ಮಹಿಳೆ ವಾಸವಾಗಿರ್ತಾಳೆ. ಆಕೆ ಹೆಸರು ಬಂದು ಚುಂಚುನ್ ದೇವಿ ಅಂತ. ಅಲ್ಲಿ ಆಕೆಗೆ ಒಂದು ಮಗು ಇರತ್ತೆ. ಆ ಮಗು ಹೆಸರು ಬಂದು ಖುಷ್ಬು ಅಂತ. ಆ ಮಗುಗೆ ಸಹ 6 ತಿಂಗಳಾಗಿರುತ್ತೆ. ತಾಯಿ ಏನು ಮಾಡ್ತಾಳೆ ಅಂದರೆ ಚುಂಚುನ್ ದೇವಿ ಅನ್ನೋ ಒಬ್ಳು ಮಹಿಳೆ ಏನು ಮಾಡ್ತಾಳೆ, ಮಗುಗೆ ಊಟ ಮಾಡಿಸ್ತಾ ಪಕ್ಕದಲ್ಲೇ ಇರುವಂತಹ ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಊಟ ಮಾಡಿಸ್ತಾ ಅಲ್ಲೇ ಆಟ ಆಡಿಸ್ತಿರ್ತಾಳೆ. ಆಟ ಆಡಿಸ್ತಾ ಮಗುನ ಅಲ್ಲೇ ಆಟ ಆಡಿಸ್ತಾ ಊಟ ಮಾಡಿಸ್ತಿರ್ತಾಳೆ. ಆಟ ಆಡಿಸ್ತಾ ಇರುವಾಗ ಹೀಗೆ ಅವಳಿಗೊಂದು ಮನೆಯಲ್ಲಿ ಅಂದರೆ ಏನೋ ಒಂದು ಕೆಲಸ ನೆನಪಾಗುತ್ತೆ. ಪಕ್ಕದಲ್ಲೇ, ಜಾಸ್ತಿ ದೂರ ಏನಿಲ್ಲ, 100 ಮೀಟರ್ಸ್ ಅಷ್ಟೇ. ಆ ಗ್ಯಾಪಲ್ಲಿ ಇರುವಂತಹ ಮನೆಗೆ ಹೋಗ್ಬಿಟ್ಟು ಆ ಕೆಲಸನ ನೆನಪಾಗಿದ ತಕ್ಷಣ ಮಗುನ ಅಲ್ಲೇ ಮಲಗಿಸಿ ಮನೆಗೆ ಬರ್ತಾಳೆ. ಆ ಕೆಲಸನ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು. ಮತ್ತೆ ಮನೆಗೆ ಮಗುನ ನೆನಪಾಗಿ ಮತ್ತೆ ಆ ಸ್ಕೂಲ್ ಹತ್ರ ಹೋಗ್ತಾಳೆ. ಆ ಸ್ಕೂಲ್ ಹತ್ರ ಹೋಗಿ ನೋಡಿದಾಗ ಮಗು ಎಲ್ಲೂ ಕಾಣಿಸೋದಿಲ್ಲ. ತುಂಬ ಗಾಬರಿ ಆಗ್ತಾಳೆ ತಾಯಿ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಏನು ಮಾಡೋದು ಅಂತ ನೋಡಿಕೊಂಡು ಇಡೀ ಊರಲ್ಲೆಲ್ಲ ಹುಡುಕ್ತಾ ಇರ್ತಾಳೆ. ಆವಾಗ ಫೋನು ಮತ್ತೊಂದು ಏನೂ ಇರೋದಿಲ್ಲ. ಯಾರೋ ಒಬ್ರು ನೋಡಿದರೆ ಮಾತಾಡಿದರೆ ಇಷ್ಟೇ ಜನಗಳಿಗೆ ಗೊತ್ತಿರುತ್ತೆ ಅಷ್ಟೇ. ಹೀಗೆ ಮಗುನ ಹುಡುಕಿ ಸಾಕಾಗಿ ರಿಲೇಟಿವ್ಸಿಗೆ ಕಾಲ್ ಮಾಡ್ತಾಳೆ.
ಯಾವುದೇ ಥರದ ಒಂದು ಮಾಹಿತಿನೂ ಆಕೆಗೆ ಸಿಗೋದಿಲ್ಲ. ಕೊನೆಗೆ ಏನು ಮಾಡ್ತಾಳೆ, ಆ, ದಾರಿ ಇಲ್ದಿರ ದೇವ್ರ ಮೇಲೆ ಭಾರ ಹಾಕಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾಳೆ. ರಿಜಿಸ್ಟರ್ ಮಾಡ್ತಾ ಏನಾಗುತ್ತೆ, ಪೊಲೀಸರು ರಿಜಿಸ್ಟರ್ ಮಾಡ್ಕೋತಾರೆ. ಮತ್ತೆ ಪೊಲೀಸರಿಗೆ ಡೌಟ್ ಬರುತ್ತೆ, ಓಕೆ ಇದು ಏನಾಗಿರ್ಬೋದು ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಹುಡುಕಾಟ ಶುರು ಮಾಡ್ತಾರೆ. ಮಗುವಿನ ಹುಡುಕಾಟ ಶುರು ಮಾಡ್ತಾರೆ. ಯಾವ ಥರದ ಒಂದು ಮಾಹಿತಿನೂ ಸಿಗೋದಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಆಕೆ ಜೊತೆ ಅಂದರೆ ಆ ಚುಂಚುನ್ ದೇವಿ ಅಂತ ಮಹಿಳೆ ಏನಿರ್ತಾಳೆ ಅವಳ ಜೊತೆಗೆ ಆ ಹಳ್ಳಿಗೆ ಪೊಲೀಸ್ ಅವ್ರು ಬರ್ತಾರೆ. ಪೊಲೀಸ್ ಅವ್ರು ಬಂದು ಇಡೀ ಹಳ್ಳಿನೆಲ್ಲ ಹುಡುಕ್ತಾ ಇರ್ತಾರೆ. ಹುಡುಕ್ದಾಗ ಏನಾಗುತ್ತೆ, ಅವ್ರಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏನದು ಶಾಕಿಂಗ್ ವಿಷಯ ಅಂದರೆ, ಅದೇ ಊರಿನಲ್ಲಿ ಒಂದೇ ಕುಟುಂಬದಲ್ಲಿನ ಇಬ್ರು ಮಕ್ಕಳು ಕಾಣೆಯಾಗಿರ್ತಾರೆ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದಿಲ್ಲ. ಪೊಲೀಸರಿಗೆ ಡೌಟ್ ಬಂದು ಮೇ ಬಿ ಏನಾದರೂ ಆ ಕುಟುಂಬದಲ್ಲಿ ಹೋಗಿ ಏನಾದರೂ ವಿಚಾರಿಸಿದ್ರೆ ಮೇ ಬಿ ಅವ್ರಿಗೆ ಏನಾದರೂ ಒಂದು ಮಾಹಿತಿ ಸಿಗಬಹುದೇನೋ, ಏನೋ ಒಂದು ಸಣ್ಣ ಕ್ಲೂ ಸಿಗ್ಬೋದೇನೋ ಅಂತ ಪೊಲೀಸವರು ಇದನ್ನು ಚೆಕ್ ಮಾಡೋಣ ಹೋಗಿ ಅಂತ ಆ ಫ್ಯಾಮಿಲಿ ಅಂದರೆ ಆ 2 ಹೆಣ್ಮಕ್ಳು ಏನು ಕಳೆದೋಗಿರುತ್ತೆ ಆ ಆ ಫ್ಯಾಮಿಲಿನ ಮೀಟ್ ಮಾಡಕ್ಕೆ ಹೋಗ್ತಾರೆ. ಹೀಗೆ ಹೋಗ್ತಾ ಇರೋವಾಗ ಹೋಗ್ತಾರೆ. ಅಲ್ಲಿ ಆ ಮನೆಗೆ ಹೋದಾಗ ಅಲ್ಲಿ ಒಂದು ಪುಟ್ಟ ಹುಡುಗ ಅಂದರೆ ಅಬ್ಬಬ್ಬ ಅಂದರೆ ಒಂದು 7 ವರ್ಷದ ಹುಡುಗ ಇರ್ತಾನೆ. ಆ ಹುಡುಗನ ಕೇಳ್ತಾರೆ ಪೊಲೀಸವರು, ಓಕೆ ಪುಟ್ಟ ನಿನಗೆ ಏನಾದರೂ ವಿಷಯ ಗೊತ್ತಿದೆಯಾ, ಖುಷ್ಬು ಅಂತ ಮಗು ಕಾಣೆಯಾಗಿದೆಯಲ್ಲ ಆ ಮಗುವಿನ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ ಅಂತ ಕೇಳ್ತಾರೆ. ಖುಷ್ಬು ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ, ನೀನು ಎಲ್ಲಾದರೂ ನೋಡಿದ್ಯಾ ಪುಟ್ಟ ಅಂತ ಕೇಳ್ತಾರೆ. ಪೊಲೀಸರು ಕೇಳಿದ್ದ ಒಂದು ಪ್ರಶ್ನೆಗೆ ಆ ಮಗು ಪೊಲೀಸವ್ರನ್ನ ನೋಡಿ 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 ನಗ್ತಾ ಇರುತ್ತೆ. ಪೊಲೀಸ್ ಅವ್ರಿಗೆ ಏನು ಅನಿಸುತ್ತೆ, ಏನು ಯಾಕೆ ನಗ್ತಿದ್ದಾನೆ ಈ ಥರ, ಮೋಸ್ಟ್ಲಿ ಮಗುಗೇನು ಗೊತ್ತಿಲ್ವೇನೋ, ಏನಿರ್ಬೋದು ವಿಷಯ ಅಂತ ಅನಿಸುತ್ತೆ. ಮತ್ತೆ ಮತ್ತೆ ಪೊಲೀಸವರು ಒಂದು 2-3 ಸರಿ ಕೇಳ್ತಾರೆ, ನಿನಗೆ ಏನಾದರೂ ಅಂದರೆ ಆ ಹುಡುಗನ ಹೆಸರು ಬಂದು ಅಮರ್ಜೀತ್ ಅಂತ, ಅಮರ್ಜೀತ್ ಸದಾ ಅಂತ. ಅವನ್ನ ಕೇಳಿದಾಗ ಅವನು ಮತ್ತೆ ಅದೇ ಥರ ಮಾಡ್ತಾನೆ. ಏನು ನೋಡಿ ನೋಡಿ ಪೊಲೀಸವ್ರನ್ನ ನಗ್ತಾ ಇರ್ತಾನೆ. ಪೊಲೀಸ್ ಅವ್ರಿಗೆ ಅನಿಸುತ್ತೆ ಮೋಸ್ಟ್ಲಿ ನಾವೇನಾದರೂ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನಿಸುತ್ತೆ. ಈ ಹುಡುಗನ ಪ್ರಶ್ನೆ ಮಾಡಿ ವಿಚಾರಿಸಿ ಈ ಮಗುಗೆ ಏನು ಗೊತ್ತಿಲ್ಲ ಅಂತ ಅನಿಸುತ್ತೆ, ಬೇರೆ ಯಾರನ್ನಾದರೂ ಕೇಳಬೇಕು ಅಂತ ಅನಿಸುತ್ತೆ. ಬಟ್ ಕೊನೆಯದಾಗಿ ಇನ್ನೊಂದ್ಸರಿ ಕೇಳೋಣ ಅಂತ ಹೇಳ್ಬಿಟ್ಟು ಪೊಲೀಸವರು ಮತ್ತೆ ಕೇಳ್ತಾರೆ, ಪುಟ ನಿನಗೇನಾದರೂ ಈ ವಿಷಯದ ಬಗ್ಗೆ ಅಂದರೆ ಈ ಕಾಣೆಯಾಗಿರೋ ಖುಷ್ಬು ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ ಅಂತ. ಮತ್ತೆ ಅವನು ನಗ್ತಾನೆ ಹೇಳ್ತಾನೆ. ಕೊನೆಗೆ ಅವನು ಬಾಯಿ ಬಿಡ್ತಾನೆ, ಹೇಳ್ತೀನಿ, ನನಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಬೇಕು ಅಂತ ಹೇಳ್ತಾನೆ. ಪೊಲೀಸರಿಗೆ ಅನಿಸುತ್ತೆ, ಓಕೆ ಪೊಲೀಸವ್ರು ಏನು ಮಾಡ್ತಾರೆ, ಸರಿ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬರೋಕ್ಕೆ ಹೋಗ್ತಾರೆ. ತೊಗೊಂಡು ಬಂದು ಪೊಲೀಸವರು ಆ ಹುಡುಗನಿಗೆ ಕೊಡ್ತಾರೆ. ಅವನು ತಿಂತಾ ಇರ್ತಾನೆ. ಹಾಗೇನೆ ಮತ್ತೆ ಕೇಳ್ತಾರೆ ಪೊಲೀಸವರು, ಪುಟ್ಟ ನಿನಗೇನಾದರೂ ಖುಷ್ಬು ಬಗ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಕೇಳಿದಾಗ ಏನು ಹೇಳ್ತಾನೆ, ಮತ್ತೆ ನಗ್ತಾ ಹೇಳ್ತಾನೆ, ಹ್ಞೂ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಓಕೆ ನಿಂಗೆ ಗೊತ್ತಿದೆಯಾ, ಹಾಗಾದರೆ ಏನಾಯಿತು, ಏನು ವಿಷಯ ಅಂತ ಹೇಳು ಅಂತ ಹೇಳಿದಾಗ ಹೇಳ್ತಾನೆ, ಮಗುಗೆ ನಾನು ಒಂದು ಇಟ್ಟಿಗೆನಲ್ಲಿ ಒಡೆದು ಮಗು ಅಳ್ತಿತ್ತು, ಒಂದು ಇಟ್ಟಿಗೆನಲ್ಲಿ ಒಡೆದು ಆ ಮಗುನ ಒಂದು ಹಳ್ಳದಲ್ಲಿ ಹಾಕಿ ಮಲಗಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸ್ ಅವ್ರಿಗೆ ಶಾಕ್ ಆಗುತ್ತೆ. ಶಾಕ್ ಆಗಿ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಬಟ್ ಅವ್ನು ಹೇಳ್ತಿರೋ ನಿಜನಾ ಸುಳ್ಳ ಚೆಕ್ ಮಾಡಬೇಕಲ್ವಾ. ಸೊ ಏನು ಮಾಡ್ತಾನೆ, ಪೊಲೀಸ್ ಅವರು ಆ ಹುಡುಗನ ಕರ್ಕೊಂಡು ಆ ಮಗುನ ಮಲಗಿಸಿದ್ದೀನಿ ಅಂತ ಏನು ಹೇಳಿದ್ನೋ ಆ ಜಾಗಕ್ಕೆ ಹೋಗ್ತಾರೆ. ಸರಿ ನಡಿ, ಎಲ್ಲಿ ಮಲಗಿಸಿದ್ಯಾ ಅಂದರೆ ಅವನದೇ ಭಾಷೆನಲ್ಲಿ ಕೇಳ್ತಾರೆ. ಯಾಕಂದರೆ ಅವ್ನು ಕೊಲೆ ಮಾಡಿದಾನ ಏನು ಮಾಡಿದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಗುಗೆ ಅರ್ಥ ಆಗೋ ಅಂಥ ಏಜು ಕೂಡ ಅಲ್ಲ. ಆ ಮಗುನ ಕೇಳಿದಾಗ ಸರಿ ಬಾ, ನಿನ್ನ ಮಗುನ ಎಲ್ಲಿ ಮಲಗಿಸಿದ್ಯಾ ಅಂತ ನಮ್ಗೆ ತೋರಿಸು ಅಂತ ಹೇಳ್ತಾನೆ. ಅವನು ಸಹ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಜೊತೆ ಹೊರಡ್ತಾನೆ. ಹೋಗ್ತಾನೆ. ಹೋಗಿ ಆ ಮಗುನ ಒಂದು ಕಾಡು ಥರ ಇರುತ್ತೆ, ಒಂದು
ಅಂದರೆ ಜನ ಜಾಸ್ತಿ ಯಾರು ಓಡಾಡೋದಿಲ್ಲ ಅಂಥ ಜಾಗ. ಆ ಮಗುನ ಒಂದು ಹಳ್ಳದಲ್ಲಿ ಮಲಗಿಸಿ ಅದ್ರ ಮೇಲೆ ಈ ಸೊಪ್ಪು ಗಿಡಗಳನ್ನೆಲ್ಲ ಅದ್ರ ಮೇಲೆ ಮುಚ್ಚಿಟ್ಟು ಅಲ್ಲಿಂದ ಓಡೋಗ್ಬಿಟ್ಟಿರ್ತಾನೆ ಆ ಹುಡುಗ. ಅಂದರೆ ಅವನಿಗೆ ಜಾಸ್ತಿ ವರ್ಷ ಏನಿಲ್ಲ, 7 ಇಯರ್ಸ್ ಆಗಿತ್ತು, 7 ವರ್ಷ. ಪೊಲೀಸ್ ಅವ್ರು ಬಂದು ಆ ಸೊಪ್ಪು ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಮೇಲೆ ಮುಚ್ಚಿದ್ದಂತಹ ಆ ಸೊಪ್ಪು ಗಿಡ ಮರ ಏನೇನಿತ್ತೋ ಅದನ್ನೆಲ್ಲ ತೆಗೆದು ನೋಡಿದಾಗ ಚಿಕ್ಕದೊಂದು ಹಳ್ಳ ಮಾಡಿ ಆ ಮಗುನ ಅಲ್ಲಿ ಮಲಗಿಸಿರ್ತಾನೆ. ಇದನ್ನ ನೋಡಿದ್ದಂಥ ಪೊಲೀಸರಿಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ತುಂಬ ಶಾಕ್ ಆಗುತ್ತೆ. ಶಾಕ್ ಆಗಿ ಆ ಮಗುನ ಅಲ್ಲಿಂದ ಬಾಡಿನ ತೆಗೆದು ಮಾರ್ಜರಿಗೆ ಕಳಿಸ್ತಾರೆ. ಕಳಿಸಿ ಮತ್ತೆ ಏನು ಮಾಡ್ತಾರೆ, ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅವನು ಅವಾಗಲೂ ಸಹ ಪೊಲೀಸ್ ಅವ್ರನ್ನ ನೋಡಿ ನಗ್ತಾನೆ ಇರ್ತಾನೆ. ಮಾತು ಜಾಸ್ತಿ ಆಡ್ತಿರೋದಿಲ್ಲ, ಬರೀ ನಗ್ತಾನೆ ಇರ್ತಾನೆ. ನಗ್ತಾ ಸರಿ ಬಾ ಆಯಿತು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ಮೇಲೆ ಅವರಿಗೆ ಒಂದು ಡೌಟ್ ಆಗುತ್ತೆ. ಅಂದರೆ ಇವಾಗ ಯಾವುದೇ ಮತ್ತೆ ಅಲ್ಲಿ ಆಲ್ರೆಡಿ ಅದೇ ಕುಟುಂಬದಲ್ಲಿರುವಂಥ 2 ಹೆಣ್ಮಕ್ಳು ಕಾಣೆಯಾಗಿರೋದ್ರ ಬಗ್ಗೆ ಈ ಮಗು ಕೈವಾಡ ಏನಾದರೂ ಇದೆಯಾ, ಅಂದರೆ ಈ ಮಗುಗೆ ಏನಾದರೂ ವಿಷಯ ಗೊತ್ತಿದೆಯಾ ಅಂತ ಕೇಳೋದಕ್ಕೋಸ್ಕರ ಅವರು ಮತ್ತೆ ಪೊಲೀಸವರು ಟ್ರೈ ಮಾಡ್ತಾರೆ. ಟ್ರೈ ಮಾಡಿದಾಗ ಮತ್ತೆ ಕೇಳ್ತಾರೆ ಅಮರ್ಜಿತ್ನ, ಪುಟ್ಟ ನಿನಗೆ ಇನ್ನೂ 2 ನಿನ್ನ ತಂಗಿ ಅಂದರು ಕಳೆದು ಹೋಗಿದಾರಲ್ವಾ, ಇದ್ರ ಬಗ್ಗೆ ನಿನಗೇನಾದರೂ ಐಡಿಯಾ ಇದೆಯಾ, ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅವನು ಹೇಳೋವಂಥ ವಿಷಯ ಕೇಳಿ ಪೊಲೀಸ್ ಅವರಿಗೆ ತುಂಬ ಶಾಕ್ ಆಗುತ್ತೆ. ಎಲ್ರಿಗೂ ಶಾಕ್ ಆಗುತ್ತೆ. ಆ್ಯಕ್ಚುಲಿ ಇದು ಕೊಲೆ ಮಾಡುವಂಥ ಏಜ್ ಅಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರು ಕೇಳ್ತಾರೆ, ಏನಾಯಿತು, ಏನು ಮಾಡಿದೆ ಅಂತ. ಅವನು ಹೇಳ್ತಾನೆ, ಅಂದರೆ ಈ ಆಲ್ರೆಡಿ ಸಿಕ್ಕಿರೋ ಬಾಡಿ, ಖುಷ್ಬೂ ಅನ್ನೋ ಒಂದು ಮಗುವಿನ ಬಾಡಿಗೆ, ಅಂದರೆ ಆ ಮಗುನ ಹೇಗೆ ಅವನು ಸಾಯಿಸಿದ್ನೋ ಅದೇ ರೀತಿಯಲ್ಲಿ ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲದೆ ಅದೇ ಆ 2 ಹೆಣ್ಮಕ್ಳು ಅದೇ ರೀತಿಯಲ್ಲಿ ಸಾಯಿಸಿ ಒಂದು ಹಳ್ಳದಲ್ಲಿ ಹಾಕಿ ಮುಚ್ಚಿಟ್ಟಿರ್ತಾನೆ. ಪೊಲೀಸ್ ಅವರಿಗೆ ಇದನ್ನು ಕೇಳಿ ಶಾಕ್ ಆಗುತ್ತೆ. ಸರಿ, ಓಕೆ, ಇವಾಗ ಏನು ಮಾಡೋದು, ಇಷ್ಟು ಚಿಕ್ಕ ಹುಡುಗ ಈ ಥರ ಮಾಡಿದ್ದಾನೆ ಅಂದರೆ ಏನೋ ಒಂದು ವಿಷಯ ಇರುತ್ತೆ. ಅಂದರೆ ಇವಾಗ ಯಾರೇ ದೊಡ್ಡವರು ಏನೋ ಒಂದು ಕೊಲೆ ನಡಿಬೇಕಾದ್ರೆ ಒಂದು ಮೋಟಿವ್ ಅನ್ನೋದಿರುತ್ತೆ. ಆ ಕೊಲೆ ಹಿಂದೆ ಮೋಟಿವ್ ಏನಿರ್ಬೋದು ಅಂತ ಪೊಲೀಸರಿಗೆ ಅನಿಸುತ್ತೆ. ಮತ್ತೆ ಕೇಳ್ತಾರೆ, ಪುಟ ನಿನಗೆ ಈ ರೀತಿ ನೀನು ಮಗುಗೆ ಇಟ್ಟಿಗೆ ತಗೊಂಡು ತಲೆ ಮೇಲೆ ಒಡೆದು ಆ ಮಗುನ ಮಲಗಿಸಿದ್ಯಲ್ಲ, ಯಾಕೆ ಈ ಥರ ಮಾಡಿದೆ, ಏನಕ್ಕೆ ಅಂತ ಕೇಳ್ತಾರೆ. ಮೋಟಿವ್ ಗೊತ್ತಾಗಬೇಕಲ್ವ ಪೊಲೀಸರಿಗೆ. ಕೇಳಿದಾಗ ಅವನು ಹೇಳ್ತಾನೆ, ಅದು ಯಾವ ರೀತಿ ಒಂದು ಮೈಂಡ್ಸೆಟ್ ಇರ್ಬೋದು ಆ ಮಗುಗೆ ಅನ್ನೋದೇ ಒಂದು ವಿಚಿತ್ರವಾಗಿದೆ. ಕೇಳಿದಾಗ ಹೇಳ್ತಾನೆ, ನಾನು ಆ ಮಗುಗೆ ಹೊಡೆದಾಗ ನಾನು ಆ ರೀತಿ ಇಟ್ಟಿಗೆ ತಗೊಂಡು ತಲೆ ಮೇಲೆ ಹೊಡೆದು ಕುತ್ತಿಗೆ ಇಚ್ಕೋವಾಗ ಅವರು ಅಳ್ತಿದ್ದಿದ್ದು, ನರಳಾಡ್ತಿದ್ದಿದ್ದು ನನಗೆ ಒಂಥರ ಮಜಾ ಬರ್ತಿತ್ತು, ಅದಕ್ಕೆ ನಾನು ಆ ರೀತಿ ಮಾಡಿದೆ ಅಂತ ಹೇಳ್ತಾರೆ. ಪೊಲೀಸರಿಗೆ ಅನಿಸುತ್ತೆ, ಓ ಇವನಿಗೆ ನಾರ್ಮಲ್ ಆಗಿ ಇಲ್ಲ, ಅಂದರೆ ಇವನ ಮೈಂಡ್ಸೆಟ್ಟು, ಇವನು ಇರೋ ರೀತಿ ನೋಡಿದ್ರೆ ಇವನು ನಾರ್ಮಲ್ ಅಲ್ಲ, ಯಾವುದೋ ಒಂದು ಡಿಸೀಸ್ ಇರ್ಬೋದು, ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅನಿಸುತ್ತೆ. ಮಾನಸಿಕವಾಗಿ ಅಸ್ವಸ್ಥತೆ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ಬೇಕಾಗತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಕೊನೆದಾಗಿ ಏನು ಮಾಡ್ತಾರೆ, ಆ ಮಗುವಿನ ಅಪ್ಪ ಅಮ್ಮನ ಕರೆಸ್ತಾರೆ ಸ್ಟೇಷನ್ನಿಗೆ, ಪೊಲೀಸ್ ಸ್ಟೇಷನ್ನಿಗೆ ಕರೆಸ್ತಾರೆ. ಇಲ್ಲಿ ಅವನು ಏನು ಮಾಡ್ದ, ಅವನು ಏನು ಹೇಳ್ದಂಥ ವಿಷಯಗಳನ್ನೆಲ್ಲ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾರೆ. ಈ ರೀತಿ ಆಗಿದೆ, ಈ ನಿಮ್ಮ ಕುಟುಂಬದಲ್ಲಿರುವಂಥ 2 ಮಕ್ಕಳು, ಹಾಗೆ ಈ ಒಂದು ಖುಷ್ಬು ಅಂತ ಏನು ಮಗು ಕಾಣೆಯಾಗಿತ್ತು, ಈ ಎಲ್ಲದರಿಂದ ನಿಮ್ಮ ಮಗ ಈ ರೀತಿ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಅಪ್ಪ ಅಮ್ಮಂಗೆ ಹೇಳ್ತಾರೆ. ಹೇಳಿದಾಗ ಅಪ್ಪ ಅಮ್ಮನ ಮುಖದಲ್ಲಿ ಯಾವುದೇ ಥರದ ಒಂದು ಶಾಕಿಂಗ್ ಇರೋದಿಲ್ಲ.
ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಆ ಹುಡುಗನ ಅಪ್ಪ ಅಮ್ಮ ಏನಿರ್ತಾರೆ ಅವ್ರಿಗೆ ಆಲ್ರೆಡಿ ಈ ವಿಷಯ ಗೊತ್ತಿರತ್ತೆ. ಗೊತ್ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಸಾರಿ ಅವನು ಅಂದ್ರೆ ಆ ಆ ಹುಡುಗನ ತಂದೆ ತಮ್ಮ ತಮ್ಮನ ಮಗಳನ್ನ ಕೊಲೆ ಮಾಡಿದಾಗ ಇವರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವನೇ ಮಾಡಿರೋದು, ಇವನಿಂದಾನೇ ಈ ರೀತಿ ಆ ಮಗು ಸತ್ತಿರೋದು ಅಂತ. ಅವ್ರು ಅನ್ಕೋತಾರೆ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಇಬ್ರು ಏನೋ ಆಟ ಆಡೋ ಬರದಲ್ಲಿ ಆ ಮಗುಗೆ ಗೊತ್ತಿಲ್ಲದೆ ಇವನಿಂದ ಏನೋ ಆಗಿರ್ಬೋದು. ಆ ನಮ್ದೇ ಕುಟುಂಬದಲ್ಲಿರುವಂತ ಒಂದು ಮಗು ಆಗಿರೋದ್ರಿಂದ ಇಬ್ರು ಮಕ್ಕಳೇ ಆಗಿರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಹೊಡೆದು ನೀನ್ ನೆಕ್ಸ್ಟ್ ಇನ್ನೊಂದು ಸರಿ ಈ ರೀತಿ ರಿಪೀಟ್ ಮಾಡಬಾರ್ದು, ಯಾವ ಥರದ್ದು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಅವನಿಗೆ ವಾರ್ನ್ ಮಾಡ್ತಾರೆ. ಮತ್ತೆ ಈ ವಿಷಯನ ಹೊರಗಡೆ ಎಲ್ಲೂ ಹೇಳೋದಿಲ್ಲ. ಈ ರೀತಿ ಆಗಿತ್ತು, ಇವನೇ ಮಾಡಿರೋದು ಅಂತ ಈ ರೀತಿಯ ಆಗಿದೆ ಅಂತ ಯಾವುದೇ ಒಂದು ವಿಷಯನೂ ಆಚೆ ಬಿಡೋದಿಲ್ಲ. ಮತ್ತೆ 6 ತಿಂಗಳಾದ ನಂತರ ಸ್ವಂತ ತಂಗಿಯನ್ನೇ ಮತ್ತೆ ಅದೇ ರೀತಿ ಮಾಡ್ತಾರೆ. ಮತ್ತೇನೋ ಅವ್ರ ತಂದೆ ತಾಯಿ ಏನ್ ಮಾಡ್ತಾರೆ, ಅವಾಗ್ಲೂ ಸಹ ಅವ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದೇ ಇಲ್ಲ. ನಂತರ ಅವರು ಮತ್ತೆ ಅವನಿಗೆ ಚೆನ್ನಾಗಿ ಹೊಡಿತಾರೆ, ಬುದ್ಧಿ ಹೇಳ್ತಾರೆ, ಈ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಯಾವ ಥರದ್ದು ಒಂದು ಅವನಿಗೆ ಏನು ಮಾಡಬೇಕೋ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು, ಏನು ಮಾಡ್ಬೋದು, ಡಾಕ್ಟರ್ ಹತ್ರ ತೋರಿಸಿ ಏನಾದರೂ ಒಪಿನಿಯನ್ ತಗೊಳ್ಳೋದು, ಯಾವುದೇ ರೀತಿಯಾದಂಥ ಇದನ್ನು ಸ್ಟೆಪ್ ತಗೊಳ್ಳೋದಿಲ್ಲ. ಹೀಗೆ 2 ಘಟನೆಯನ್ನು ಮರೆತು ಬಿಡ್ತಾರೆ. ಪೊಲೀಸ್ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇಲ್ಲ ನಮಗೆ ಈ ವಿಷಯ ಆಲ್ರೆಡಿ ನಮಗೆ ಗೊತ್ತಿದ್ದು ಸಹ ನಮ್ಮದೇ ಕುಟುಂಬದಲ್ಲಿ ಈ ರೀತಿ ಆಗಿರೋದ್ರಿಂದ ನಮ್ಮ ಮಗನೂ ಚಿಕ್ಕವನಾಗಿರೋದ್ರಿಂದ ನಾವು ಯಾವ ಥರದ್ದು ಒಂದು ಸ್ಟೆಪ್ಪು ತಗೊಳ್ಳಿಲ್ಲ, ಯಾರಿಗೂ ಹೇಳೋಕ್ಕೂ ಹೋಗಲಿಲ್ಲ. ಯಾಕೆ ಅಂತಂದರೆ ಇದು ನಮ್ಮ ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ನಾವು ಇದನ್ನು ಯಾರಿಗೂ ಹೇಳಲಿಲ್ಲ. ಈಗ ಬಟ್ ಏನು ಮಾಡಿದ್ದಾನೆ ಅದು ನಮಗೂ ಶಾಕಿಂಗ್ ಆಗಿದೆ. ಏನು ಮಾಡೋದು ಗೊತ್ತಿಲ್ಲ ಅಂತ ಪೊಲೀಸರಿಗೆ ಆ ತಂದೆ ತಾಯಿ ಇಬ್ಬರು ಹೇಳ್ತಾರೆ. ಪೊಲೀಸರು ಏನು ಮಾಡ್ತಾರೆ, ಅವನನ್ನು ಕಸ್ಟಡಿಗೆ ತಗೋತಾರೆ. ಅವನನ್ನು ಜೈಲಿಗೂ ಹಾಕೋಕ್ಕಾಗೋದಿಲ್ಲ. ಫಸ್ಟ್ ಏನು ಮಾಡ್ತಾರೆ, ಸೈಕ್ಯಾಟಿಸ್ಟ್ನ ಕನ್ಸಲ್ಟ್ ಮಾಡ್ತಾರೆ. ಅವನ್ನ ಪೂರ್ತಿಯಾಗಿ ಡಾಕ್ಟರ್ಸು ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವನು ಬೈಪೋಲಾರ್ ಡಿಸಾರ್ಡರ್ ಅನ್ನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಹೋಗ್ತಾ ಜಾಸ್ತಿ ದಿವಸ ಅವನನ್ನು ಜೈಲಲ್ಲಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇರುತ್ತೆ, ಚಿಕ್ಕ ಮಕ್ಕಳಿಗೆ ಇಷ್ಟು ದಿವಸನೇ ಇಟ್ಕೋಬೇಕು ಜೈಲಲ್ಲಿ, ಇದಾದ ನಂತರ ಬೇರೆ ಏನೋ ಇರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ತಿರೋವಾಗ ಅವನಿಗೆ ಒಂದು 3 ಇಯರ್ಸ್ ಆದಮೇಲೆ ಆ ಜೈಲಿಂದ ಏನಂತ ಒಂದು 3 ವರ್ಷ ಒಂದು ಕಾರಾಗೃಹದಲ್ಲಿ ಇಟ್ಕೊಂಡು ಆ ಮಗುನ ಮತ್ತೆ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸ್ತಾರೆ. ಅಂದರೆ ಡಾಕ್ಟರ್ನ ಅಂಡರ್ ಬಿಟ್ಟು ಆ ಮಗುನ ಹಾಸ್ಪಿಟಲ್ನಲ್ಲಿ ಬಿಟ್ಟು ಆ ಮಗುಗೆ ಯಾವ ಥರದ ಟ್ರೀಟ್ಮೆಂಟ್ ಬೇಕೋ ಆ ಮಗು ಸರಿ ಹೋಗಲಿಕ್ಕೆ ಅಂಥ ಕಾಯಿಲೆಯಿಂದ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಟ್ರೀಟ್ಮೆಂಟ ಕೊಟ್ಟು ಆಲ್ಮೋಸ್ಟ್ ಇದು ನಡೆದಿದ್ದು ಬಂದು 2007 2007ರಲ್ಲಿ